ಜೈ ಶ್ರೀರಾಮ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. SK ಸುಮ್ಮನೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವ್ ಇವತ್ತ ಎಲ್ಲಿ ಹೊಂಟೇವಿ ಅಂತಂದ್ರ ಮಾವಿನಕೊಪ್ಪ ಹನುಮಪ್ಪಗ್ ಹೊಂಟೇವಿ. ಅಂಡ್ ಬಾಳ ದಿನದ ಮ್ಯಾಲೆ ಅಂದ್ರ ಒಂದ್ ವಾರ ಗ್ಯಾಪ್ ಆಗೈತಿ. ಹೋದ ವಾರ ಒಳಗು ಮಾಡಿದ್ದೆ ಮಾವಿನಕೊಪ್ಪ ವಿಡಿಯೋ, ಫೋನ್ ಮಾಡಿದ್ದೆ. ಆಮೇಲೆ ನಮ್ದು ಒಂದ್ ಸ್ವಲ್ಪ ಮಂದಿ ಹುಡುಗರು ಹೋಗಿದ್ರ ನಂಗಷ್ಟ ಕಂಫರ್ಟೇಬಲ್ ಅನ್ಸಿದ್ದಿಲ್ಲ ವಿಡಿಯೋ ಮಾಡ್ಬೇಕಂತಂದೆ. ಅದಕ್ಕ ಇವತ್ತು ಬುಧವಾರ, ನಾಳೆ ಗುರುವಾರ, ನಾಳೆ ವಿಡಿಯೋ ಹಾಕೊಂಡ್ ತಡಿ ಅಂತಂದ ಇವತ್ ಖಾಲಿ ಇದ್ದೆ. ಅದಕ್ಕ ಇವತ್ತು ಮಾವಿನಕೊಪ್ಪ ಹನುಮಪ್ಪ ಹೋದ್ರ ಆಯ್ತ. ಮಾವಿನಕೊಪ್ಪ ಹನುಮಪ್ಪ ಹೋಗುದು ಒಂದ್ ನೆಪಾರಿ ಬರೇ. ಯಾಕಂದ್ರ ಮಾವಿನಕೊಪ್ಪ ಹನುಮಪ್ಪ ಹೋಗುದು ರೋಡ್ದಾಗ ಏನ್ ಬರ್ತೈತ್ಲ ಗಾಡ್ ಸೆಕ್ಷನ್, ಅದ ಅಷ್ಟ ಒಟ್ಟಿಕ್ಕ ಜಂಗಲ್ ಐತ್ರಿ. ಆ ಜಂಗಲ್ದ ಅಂತೂ ವ್ಯೂ ಸರಿ ಐತಿ. ಇದು ನಮ್ ಕಾಲೇಜ್ ನೋಡ್ರಿ. ನಮಗ ಹಳೆ ವಿಡಿಯೋದೊಳಗ ಹೇಳಿರ್ಬೋದ, ಇಲ್ಲಿ ಗುಡ್ಡದ ಮೇಲೆ 10 ದಿನಕ್ಕ ನಾವ್ ದೇವರಿಗೆ ಬಂದಿದ್ದೇವಲ್ಲ, ಇಲ್ಲೇ ಗುಡ್ಡದ ಮೇಲೆ ಐತೆ. ಅಲ್ಲಿ ಅವಾಗ ನಿಲೇನೋ ಗೊತ್ತಿಲ್ಲ ನಮ್ದು ಒಟ್ಟ ಪರ್ಫೆಕ್ಟ್. ಅದ್ ನಮ್ ಕಾಲೇಜ್. ನಾವ್ ಈಗ ಹೊಸನಗರದಿಂದ ಯಾಕೆ ಸ್ಟಾರ್ಟ್ ಮಾಡತ್ತೇನ ಅಂತಂದ್ರ ಆ ಕಡೆ ಎಲ್ಲಾ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತ್ರಿಪಾ. ಈ ಟೈಮ್ ಬೇರೆ 3 ಗಂಟೆ ಆಗೈತೆ. ಆ ಕಡೆ ಈ ಕಡೆ ಮಂದಿ ಅಡ್ಡಾಡೋರ. ಈಗ ಮೊದ್ಲೇ ಸುದ್ದಿ ಐತೆ, ಅವು ಗಾಡಿ ಬರೋದಿರ್ತಾವ. ಸುಮ್ನೆ ಟ್ರಾಫಿಕ್ ಒಳಗ್ ಮಾಡಿ ಏನ್ ಮಾಡುದು. ಆಮೇಲೆ ಫೂಲು ಕಡಿಮೆ ಐತೆ. ಎಲ್ಲ ನಿಮ್ಗ್ ಗೊತ್ತಿದ್ದೇ ಇರ್ತೈತಿ. ರೋಡ್ ಇದೆ ಆಲ್ಮೋಸ್ಟ್ ಅಲ್ಲೇ. ಈಗ ಹಳ್ಯಾಳಕ್ ಹೋಗ್ಬೇಕಾದ್ರೆ ಹಳ್ಯಾಳ ಮಾವಿನಕೊಪ್ಪ ಹನುಮಪ್ಪನಿಂದ ಹಳ್ಯಾಳ ಬರೋಬ್ಬರ್ 10 ಕಿಲೋಮೀಟರ್ ಐತ್ರಿ. ಮುಂದ್ ಹೋದ್ರೆ ಹಳ್ಯಾಳೆ, ಅದ್ರನಿಂದ ಒಂದ್ ಸ್ವಲ್ಪ ಹಿಂದೆ ಐತಿ, ಲೆಫ್ಟ್ ಸೈಡಿಗೆ ಐತಿ. ಒಂದ್ ಸ್ವಲ್ಪ ಒಳಗ್ ಹೋಗ್ಬಿಟ್ರೆ ಮಾವಿನಕೊಪ್ಪ ಊರೊಳಗ ಹನುಮಪ್ಪ ಐತದ. ಕೆರಿ ಕಡೆ ಹನುಮಪ್ಪ ಅಲ್ಲಿ ಮ್ಯಾಲ್ ಕಾಣತೈತ್ ನೋಡ್ರಿ. ನಿಮ್ಗ ಅಷ್ಟ ಜಸ್ಟಿಫೈ ಆಗತ್ತಲ್ಲ ಗೊತ್ತಲ್ಲ. ಅದ ಗುಡ್ಡಕ್ ಬಂದಿದ್ವಿ ನಾವು ಹೋದ್ ಟೈಮ್. ಅದು ಇಲ್ಲೇ ಐತಿ. ಇದು ರೋಡ್ ಕನ್ಸ್ಟ್ರಕ್ಷನ್ ಆಗತೈತಿ ಇಲ್ಲಿ. ಇಲ್ಲಿದು ಆಗೈತಿ. ಕೆಲ್ಗೇರಿ ಕೆರೆ ಕಡೆದಂತೂ ಬ್ರಿಡ್ಜ್ ಬಂದ್ ಮಾಡಿಬಿಟ್ಟಾರ. ಬ್ರಿಡ್ಜ್ ಬಂದ್ ಮಾಡಿ ಹೈವೇ ನಿಂತ ಕಾಸಾತಾರ. ಇದು ಇನ್ನೊಂದ್ ಸ್ವಲ್ಪ ದಿನಕ್ ಬಂದ್ ಆಗ್ತದ ಬ್ರಿಡ್ಜ್. NH4 ಹೈವೇ ಆಗ್ಬೇಕಂತಂದ್ರೆ ಇಂಥ ಸಣ್ಣ ಸಣ್ಣ ಆಗುವ. ಮತ್ತೆ ನಂದು ವಿಡಿಯೋ ನಿಮಗ ಹೆಂಗ್ ಅನ್ಸಾತ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಅಂಡ್ ನಿಮ್ದು ಸಪೋರ್ಟ್ ನನಗ್ ಇನ್ನ ಬಾಳ ಬೇಕ. ಆಲ್ರೆಡಿ ಇದೇ ವರ್ಷ ಒಳಗೆ 3ನೇ ತಿಂಗಳ ಸ್ಟಾರ್ಟ್ ಆಗೈತಿ. ಮೊದ್ಲಿನ 1 ತಿಂಗಳ 4 ತಿಂಗಳ ಐತ್ರಿ ನಾವ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಟೋಟಲ್ 4 ತಿಂಗಳ ಒಳಗ ಐ ಗೆಸ್ 95-96 ಇರ್ಬೋದು. ನಾನು ಅನ್ಸೋ ಮಟ್ಟಿಗೆ 93 ಸ್ಟ್ರಕ್ ಆಗ್ಬಿಟ್ಟಿತ್ರಿ. ಅದೇನೋ ಗ್ಲಿಚ್ ಆಗ್ಬಿಟ್ಟಿತ್ತು. 100 ಅಂತೂ 2 ಟೈಮ್ ಹೋಗಿ ಬಂದೇವೆ. 2 ಟೈಮ್ ಹೋಗಿ ಮುಟ್ಟು ವಾಪಸ್ ಬಂದು ಅನ್ಸಬ್ಸ್ಕ್ರೈಬರ್ ನಡೀತೈತೆ. ಅದೆಲ್ಲ ನಾರ್ಮಲ್ ಇರುದೇ. ಯೂಟ್ಯೂಬ್ ಅಂದ್ಮೇಲೆ ಕಂಟೆಂಟ್ ಕ್ರಿಯೇಟರ್ ಅಂದ್ಮೇಲೆ ಇರು. ಅಂಡ್ ಪಬ್ಲಿಕ್ ಬೇರೆ 100 ಸಬ್ಸ್ಕ್ರೈಬರ್ ಯಾವಾಗ ಪ್ರಾಪರ್ಲಿ ನಿಂದಿರ್ತೈತ್ಲ ಅವಾಗ ಪಬ್ಲಿಕ್ ಬೇರ್ ಬರ್ತೈತಿ. ಅಂಡ್ ನಮ್ದು ಚಾನಲ್ ಒಳಗ ಒಂದ್ ನ್ಯೂ ಅಪ್ಡೇಟ್ ಬರೋದೈತಿ. ಒಂದ್ ಮೆಂಬರ್ ಆಡ್ ಆಗೋದೈತಿ ಚಾನಲ್ಗೆ. ಅಂಡ್ ನಿಮಗ ಅಲ್ಲಿಗೆ ಒಂದ್ ಸ್ವಲ್ಪ ಮುಂದೆ ಹೋಗಿ ಸಿಗ್ತೇನೆ ಬರ್ರಿ. ಈಗ ನಾವ್ ಎಲ್ಲಿ ಎಂಟ್ರಿ ಆದ್ವಿ ಅಂತಂದ್ರ ದಾಂಡೇಲಿ ರೋಡ್. ಪೂರಾ ದಾಂಡೇಲಿಗೆ ಹೋಗ್ಬಿಡ್ತೈತ್ರಿ ಈ ರೋಡ್. ಯಾರ ಬರತಾರ ಅಂತ ಗಾಡಿ ಫುಲ್ ದಾಂಡೇಲಿಗೆ. ಬಿಸಿಲ್ ಟೈಮ್ ಒಳಗ ಭಾಳ ಐತ್ರಿ ಬಿಸಿಲ. ಎಷ್ಟಂದ್ರ 34 ಐತ್ರಿ ಬಿಸಿಲ. ಈ ಬಿಸಿಲ ಒಳಗ ರೋಡ್ ಎಷ್ಟ್ ಚಂದ ಕಾಣ್ತೈತಂದ್ರ ಇದು. ಆಜು ಬಾಜು ಗಿಡ ಇದ್ದಿದ್ದಕ್ಕ ಏನು ಗೊತ್ತಿಲ್ಲ. ಒಟ್ಟ ಘಾಟ್ ಬಿಡ್ರಿ ಇದು. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಘಾಟ, ಸ್ವಲ್ಪ ಹಳ್ಳಿಗಳು ಊರುಗಳದು ಬರ್ತಾವ. ಕಾಡ್ ಐತಿ ಸುತ್ತು, ಅದಕ್ಕ ಘಾಟ. ಏನ್ ಮಸ್ತ್ ಕಾಣ್ತೈತಂದ್ರ ರೋಡ್. ಕೆಟ್ಟ ಫೀಲ್ ಇರ್ತೈತಿ. ಆದ್ರೆ ನೈಟ್ ಟೈಮ್ ಭಾಳ ಡೇಂಜರ್ ರೋಡ್ ಇದು. ಕರಡಿ ಅದು ಅಂತಾರ. ಭಾಳ ಡೇಂಜರ್ ರೋಡ್ರಿ. ಟಚ್ ಕೊಡ್ತಾನ ಇಬ್ರು ಆಜು ಬಾಜು ಹೋದ್ರ ಮಂದಿ ಹೋಗೋದ್ ಹಂಗ ಹೋಗ್ಬೇಕ. ಹಂಗ ಹೋಗ್ಬೇಕು ಸಾಬ್ನಿ. ಹೆಂಗ್ ಹೊಡ್ಯಾತ್ರಿ ಗಾಡಿ. ರೋಡ್ ಫುಲ್ ತೆಗ್ಗ ಐತ್ರಿ ಇಲ್ಲಿ. ರೋಡ್ ತುಂಬಾ ತೆಗ್ಗ ಅದಾವ. ಮೊನ್ನೆ ನಾವು ಹೋಗ್ಬೇಕಾದ್ರೆ ನಮ್ ದೋಸ್ತ ಹೇಳ್ತಿದ್ದ, ಅಷ್ಟ್ 4 ಲಕ್ಷ ಕಟ್ಟಿದ್ದಿಲ್ಲ ರೋಡ್ಗೆ. ಮೊನ್ನೆ ಸ್ವಲ್ಪ ಸಿನಿಮ್ಯಾಟಿಕ್ಸ್ ವಿಡಿಯೋಸ್ ಅಂದ್ರೆ ಈ ಗೋಪ್ರೋದೊಳಗ ಮಾಡ್ಕೋಬೇಕು ಸಿನಿಮ್ಯಾಟಿಕ್ ವಿಡಿಯೋಸ್. ಆದ್ರೆ ಅಷ್ಟು ಜಸ್ಟಿಫೈ ಆಗಲ್ಲ.
ಫೋನ್ ಒಳಗಾದ್ರೆ ನಾರ್ಮಲ್ ಕ್ಯಾಮ್ರಾ ಇದ್ರು ಫೋನ್ ಒಳಗಾದ್ರು ಚಂದ ಕಾಣ್ತೈತಿ. ಅಲ್ಲಿ ಇಲ್ಲಿ ಬಿಡದ್ದು ಆಮೇಲೆ ನವಿಲ್ಲ ಕಂಡಿದ್ದು ಟೈಮ್ ಹೋಗ್ಬೇಕಾದ್ರೆ ನಾವ್ ಒಂದ್ ಟೈಮ್ ಇದ ರೋಡ್ ಒಳಗ ಇರ್ಬೇಕ್ರಿ, ಅದು ಇಲ್ಲೇ ಒಂದೇ ಇರ್ಬೇಕು ಸಮೀಪ. ಅಷ್ಟೇ ನೇರದು ದಾಂಡೇಲಿ ಹೋಗಿದೇವ್ರಿ. ಮಜಾಕ್ ಸಡನ್ಲಿ ಪ್ಲಾನ್ ಹಿಂಗ ಸಟ್ಟಣ ಎಲ್ಲಾರು ಬಂದ್ ನಮ್ಮ ಏರಿಯಾದಾಗ ಒಂದ್ ಗಾರ್ಡನ್ ಜಾಲಿ ಕೊಟ್ಟಿದ್ದೇವೆ. ಸಡನ್ಲಿ 5 ನಿಮಿಷ ಪ್ಲಾನ್ ಆಗ್ಬಿಡುತ್ತೆ. ನಡ್ರಿ ಈಗ ದಾಂಡೇಲಿಗೆ ಹೋಗುದ. ದಾಂಡೇಲಿ ಹೋಗುದಿಲ್ರಿ, ಅಡ್ಡಾಡಕ್ ಹೋಗುದಿತ್ತ. ಎಲ್ಲಾ ಗಾಡಿ ಇದ್ದು ನಮ್ದು ಒಂದ್ ಡಿಯೋ, ಒಂದ್ ಆಕ್ಟಿವಾ, ಒಂದು ಓಲಾ, ಮತ್ತೆ ಇನ್ನೊಂದ್ ಯಾವ್ದೋ ಗಾಡಿ ಇತ್ರಿ. 4 ಗಾಡಿ, ಒಟ್ಟು 9-10 ಮಂದಿ ಹೋಗಿದ್ದು. ಒಂದ್ ಗಾಡ್ಯಾಗ 3 ಹಾಕೊಂಡೆ, ಒಂದ್ ಗಾಡ್ಯಾಗ 3, ಒಂದ್ ಗಾಡ್ಯಾಗ 2 ಹೋಗಿದ್ದೇವೆ. ಹೋಗ್ಯಾರಿ ದಾಂಡೇಲಿ ಮುಟ್ಟೆ ಹೋಗ್ಬೇಕಾದ್ರೆ ಆರಾಮ್ಸಿ ಚಿಲ್ ಮಾಡ್ಕೋತ ಹೋಗ್ಯೋ. ಹುಡುಗರೆಲ್ಲಾ ಮಸ್ತ್ ಎಂಜಾಯ್ ಮಾಡ್ಕೊಂಡ್ ಹಾಡ ಓಲಾದೊಳಗ ಹಾಡ ಹಚ್ಕೊಂಡ್ ಹೋಗ್ಯೋ. ಅಂದ್ರೆ ದಾಂಡೇಲಿ ಇರ್ತಿತ್ತ. ದಾಂಡೇಲಿ ಅಲ್ಲಿಂತ 10 ಕಿಲೋಮೀಟರ್ ಐತ್ರಿ. ಅಲ್ಲಿ ಒಂದು ತಳಗ ರೋಡ್ ಹಾಕಬೇಕು. ರೋಡ್ ಅಂದ್ರೆ ಬ್ರಿಡ್ಜ್ ಟೈಪ್ ಐತ್ರಿ. ಅದೇ ತಳಗ ಈಗ ಕಾಂತಾರ ಫಿಲ್ಮ್ ಒಳಗ ಅವ್ರ ಎಣ್ಣೆ ಹೊಡ್ಯಾಕ ಹೋಗಿ ಕೂತಿರ್ತಾರಲ್ಲ, ವೈನ್ ಹೊಡ್ಯಾಕ ಹೋಗಿ ಎಣ್ಣೆ ಹೊಡ್ಯಾಕ ಹೋಗಿ ಕೂತಿರ್ತಾರಲ್ಲ, ಹಂಗ ಐತಿ. ಸೇಮ್ ಪ್ಲೇಸ್ ಹಂಗ ಐತದ. ಅಲ್ಲಿ ಹೋಗಿ ಕೂತೇವೆ. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಎಂಜಾಯ್ ಮಾಡಿದೆವು. ಕಲ್ಲದು ಇದ್ದು ಮನಿಗಿನ ಕಟ್ಟಿದ್ದೇವೆ. ಅಲ್ಲಿ ಕಲ್ಲೊಡಿದು ಅದು ಏನೇನೋ ಮಾಡಿದ್ದೇವೆ. ಒಟ್ಟ ಎಂಜಾಯ್ ಮಾಡಿ ದಾಂಡೇಲಿ ಹೋಗಿ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡೇವೆ. ಹೋಗ್ಮೇಲೆ ಫೋಟೋ ಶೂಟ್ ಕರೆ ಅಂದ್ರೆ ಅಲ್ಲಿ ಚಾ ಕುಡಿಯಾಕ ಹೋಗಷ್ಟ ಆಗೈತ್ರಿ ನಮಗ. ಹೋದೇವು, ಚಾ ಕುಡ್ದೇವು, ವಾಪಸ್ ಬರಾತೇವ್ರಿ. ವಾಪಸ್ ಯಾರ ಮನ್ಯಾಗೂ ಹೇಳಿಲ್ಲ. ಆಮೇಲೆ ಬಂದ್ಮೇಲೆ ಎಲ್ಲರಿಗೂ ಗೊತ್ತಾಗಿರ್ಬೋದು, ಯಾರ ಮನ್ಯಾಗೂ ಹೇಳಿಲ್ಲ. ಒಂದ್ ಆಕ್ಟಿವಾದವ್ರು ಏನ್ ಮಾಡಿದ್ರೆ, ಅವ್ರ ಪೆಟ್ರೋಲ್ ಫುಲ್ ಟ್ಯಾಂಕ್ ಅಂದ್ರೆ ಬಾಟಲ್ ಒಳಗ ಪೆಟ್ರೋಲ್ ತಗೊಂಡೆ ಬಂದ್ಬಿಟ್ರ ಅವ್ರು. ಗಾಡಿ ಒಳಗೆ ಸಿಗುದಿಲ್ಲ ಪೆಟ್ರೋಲ್ ಅಂತ ಗೊತ್ತೈತಿ ಕಾಣಿಸ್ತೈತೆ ಅವ್ರಿಗೆ. ಬಾಟ್ಲಿ ಒಳಗ 1 ಲೀಟರ್ ಬಾಟ್ಲಿ ಒಳಗ ಪೆಟ್ರೋಲ್ ಹಾಕೊಂಡೆ ಬಂದಂತೇಳಿ ಗಾಡಿಯಾಗ ಬಿಟ್ಕೊಂಡ್ ಬಂದ್ಬಿಟ್ರ ಅವ್ರು. ನಮ್ ಗಾಡಿಯಾಗ ನಾ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ. ಇನ್ನೊಂದ್ ಗಾಡಿ ಐತ, ಅದು ಬಂದ್ಬಿಟ್ಟೈತಿ. ಅವ್ ಗಾಡಿ ಬಂದೈತಿ. ನಮ್ದ ಮತ್ತೆ ಓಲಾ ಬಂದಿಲ್ಲ ಗಾಡಿ. ನಾ ಏನ್ ಮಾಡೀನಿ, ಓಲಾದವ್ರು ಬರ್ತಾರ ತಗೋ ಅಂತೇಳಿ ಅವ್ರು ಟ್ರಬಲ್ಸ್ ಹಾಕಿದ್ರೆ, ಓಲಾದವ್ರು ಬರ್ತಾರ ಚಾರ್ಜ್ ಅಂತ ಇದ್ದಿರ್ತೈತಲ್ಲ, ಬಾಳ ಏನ್ ದೂರ ಇಲ್ಲ. 54-55 ಕಿಲೋಮೀಟರ್ ಐತ್ರಿ ದಾಂಡೇಲಿ. ನಿಂತರ ಧಾರವಾಡ ನಿಂತರ 54-55 ಕಿಲೋಮೀಟರ್ ಇರ್ಬೋದು. ಮ್ಯಾಕ್ಸಿಮಮ್ ಅಂತಂದ್ರೆ 70 ಇರ್ಬೋದು, ಗೊತ್ತಿಲ್ಲ ನಂಗೂ ಅಷ್ಟ ಬರಬ್ಬರ. ಹೋಗಿ ವಾಪಸ್ ಬರ್ಬೇಕಂತ ನಾ ಮಾಡಿ ಅವ್ರಿಗೆ ಏನ್ ಮಾಡ್ಬಿಟ್ಟಿನಿ, ಬಿಟ್ಟ ಬಂದ್ಬಿಟ್ಟಿನಿ. ನಿಗದಿ ದಾಟಿ ಹೋಗ್ಯಾವ್ರಿ ನಾವು. ನಿಗದಿ ದಾಟಿ ಹೋಗಿ ಅನ್ಕೊಂಡತ್ತ ಇಲ್ಲ ಗಾಡಿ ಚಾರ್ಜ್ ಕಡಿಮೆ ಐತಿ, ಬಂದ್ಬಿಡ್ರಿ ನೀವು ವಾಪಸ್ ಅಂತೇಳಿ. ನಮ್ಮ ಗಾಡಿ ಟೋ ಕೊಡಾಕ್ ನಂಬರ್ 1 ರೀ. ನಾ ಏನ್ ಮಾಡಿದ್ದೆ, ಹೋಗ್ತಗೋ ಅಂತ ಪೆಟ್ರೋಲ್ ನಾನು ಹೊಡೆಯಲ್ರಿ ವಾಪಸ್ ಬಂದ್ಬಿಟ್ರಿ. ಇಲ್ಲೇ ಇರ್ಬೇಕ್ರಿ, ಅದು ಇದ್ದ ಏರಿಯಾ ಇರ್ಬೇಕದ. ಬಂದಿನಿ, ಇಲ್ಲಿಂತ್ರ ಟೋ ಕೊಡತ್ತೀನಿ. ಇಲ್ಲಿಂದ ಬಾಳ ಇಲ್ಲ ರೀ, ಇಲ್ಲಿಂತ್ರ ಒಂದ್ ಸ್ವಲ್ಪ ಮುಂದೆ ಹೋಗ್ಬೋದು. ಈ ಮರದ ನಿಂತ್ರ ಆ ಮರದ ಮಠ ಹೋಗಿರ್ಬೋದು. ಅಲ್ಲಿ ಬ್ರಿಡ್ಜ್ ಕಾಣತ್ತಲ್ಲ, ಅಲ್ಲಿ ಮಠ ಹೋಗಿರ್ಬೋದು. ನಮ್ ಗಾಡಿ ಬಾಳ ಮಾಡಿ ಪೆಟ್ರೋಲ್ ಖಾಲಿ ಇಟ್ಕೊಳ್ಳೋದು. ಬರೋಬ್ಬರ್ 10 ಕಿಲೋಮೀಟರ್ ಬುಗ್ಸೋರಿ ಗಾಡಿ, ಇದು ಅದು. ಆಮೇಲೆ ಒಬ್ಬ ಅಣ್ಣ ಬಂದ, ಟೋ ಕೊಟ್ಟ, ಮತ್ತ ಅಲ್ಲಿ ಪೆಟ್ರೋಲ್ ಬಂದ್ ಸುತ್ತ ಪೆಟ್ರೋಲ್ ಹಾಕ್ಸ್ಕೊಂಡ್ ಜುಬ್ಲಿ ಸರ್ಕಲ್ ಮಠ ಟೋ ಕೊಟ್ಟೈತ್ರಿ ನಮ್ ಗಾಡಿ. ಆಪತ್ ಬಾಂಧವ ಇದ್ದಂಗ ಇದೆ. ಅಂದ್ರೆ ಇದು ಘಾಟ್ ಸೆಕ್ಷನ್ ಭಾರಿ ಐತ್ರಿಪ್ಪ. ಮೊದ್ಲು ಇದ್ದಿದ್ದಿಲ್ರಿ, ಇಷ್ಟು ತುಟ್ಟು ಇದ್ದಿದ್ದಿಲ್ಲ ಇದೆ. ಈಗೀಗ ಗಿಡ ಬೆಳೆದೋಲ್ಲ, ಅದಕ್ಕೆ ಹಿಂಗ್ ಕಾಣಾದೈತಿ ಘಾಟ್ ಸೆಕ್ಷನ್. ನೀವು ಸಿನಿಮ್ಯಾಟಿಕ್ಸ್ ವಿಡಿಯೋಸ್ ಅದು ಭಾರಿ ಬರ್ತಿರ್ಬೋದು, ಅದು ಎಂಜಾಯ್ ಮಾಡ್ರಿ. ಆಮೇಲೆ ಸಾಂಗ್ ಹಾಕ್ತೇನಂತೆ, ಅದು ಎಂಜಾಯ್ ಮಾಡ್ರಿ. ಇಂಥದ್ದು ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡಿ ರೊಕ್ಕ ನೋಡ್ರಿ. ಜಾಗ ಹಿಡಿದೆ ಬಾಳ ಏನ್ ಬೇಡ, 4 ಎಕರೆ ಹಿಡಿದು, ಜಾಸ್ತಿನೂ ಹಿಡಿದಿಲ್ಲ. 4 ಎಕರೆ ಹಿಡಿದು ಅಂತಂದ್ರೆ ಒಂದ್ ಫಾರ್ಮ್ ಹೌಸ್ 2 ಗುಂಟೆ ಹೋಗ್ತೈತಿ. ಪರ್ಸನಲ್ ಫಾರ್ಮ್ ಹೌಸ್ ರೆಂಟಿಗಿಲ್ಲ. ಆಮೇಲೆ ನಮ್ಮ ಹುಡುಗರಿಗೆ ಅದು ಬೇಕಂತಂದ್ರೆ ಅವ್ರಿಗೆ ಕೊಡಿವೆ ಫ್ರೀ ಒಳಗ. ಹಂಗ ಮಾಡ್ಬಿಟ್ರೆ ಗುಡ್ಡದ ಮ್ಯಾಲ ಮಾಡ್ಬೇಕ್ರಿ ಅಂತಲ್ಲ ಫಾರ್ಮ್ ಹೌಸ್. ತಳ ಮಾಡಿದ್ರ ಅಷ್ಟು ಬರೋಬ್ಬರಿ ಅಲ್ಲ. ಗುಡ್ಡದ ಮ್ಯಾಲ ಮಾಡಿದ್ರ ಟೆನ್ಷನ್ ಇರೋದಿಲ್ಲ. ನೋಡಿ ಬೇಕಾದಾಗ ಹೋಗಿ ಕ್ರಿಕೆಟ್ ಮಾಡಿದ್ರೆ 18 ಕಿಲೋಮೀಟರ್, 8 ಕಿಲೋಮೀಟರ್ ಗುಡಿ ಅಂತೂ ಭಾರಿ ಐತ್ರಿ. ಎಷ್ಟು ಹಳೆ ವರ್ಷದಂತದ. ಆ ಗುಡಿ ಕಟ್ಟಾಕ ಏನ್ ಕಾರಣ ಅಂದ್ರ, ಅದ ಗುಡಿ ಐತಲ್ಲ, ಹನುಮಪ್ಪ ಎಲ್ಲೆಲ್ಲಿ ನಡ್ದಂಗಿಲ್ಲ ಅಂದ್ರ ಪಾಂಡುರಂಗ ಮತ್ತೆ ವಿಠಲ, ಪುರಂದರ ದಾಸರು ಮತ್ತು ವಿಠಲ ದಾಸರದ್ದ ಗುರು ಅಂತ್ರಿ. ಗುರು
ಅವ್ರೇನ ಏನ್ ಅನ್ಕೊಂಡಿದ್ರ ಅಂತಂದ್ರ ಹನ್ನಪ್ಪ ಎಲ್ಲೆಲ್ಲಿ ನಡ್ಕೋತಲ್ಲ ಅಲ್ಲಲ್ಲಿ ಒಂದೊಂದು ಗುಡಿ ಕಟ್ಬೇಕು. ಇಡೀ ಭಾರತದ ತುಂಬಾ ಒಂದೊಂದು ಗುಡಿ ಕಟ್ಬೇಕಂತ ಹೇಳಿ ಅವ್ರ ಹೆಲ್ಪರ್ಸ್ ಇರ್ತಾರಲ್ಲ, ಏನಂತಾರ ಅವ್ರಿಗೆ, ದಾಸಿಗಳು, ದಾಸರು, ಪುರಂದರ ದಾಸರು, ದಾಸರು ಅಂತಾರಲ್ಲ, ಅವ್ರ ಕಡೆ ಇದ್ದವ್ರ ಹುಡುಗರಿಗೆ ಹೇಳ್ಯಾರ ಒಟ್ಟ ನಾ ಇಲ್ಲೆಲ್ಲಿ ಮಾತಾಡ್ತೇನೆ ಅಲ್ಲೆಲ್ಲಾ ಗುಡಿ ಕಟ್ಬೇಕಂತಂದ್ರ ಅದ ಗುಡಿ ಇಲ್ಲಿ ಮಾವಿನಕೊಪ್ಪ ಹಣ್ಣಪ್ಪದೊಳಗ ಅಂಡ್ ಆ ಗುಡಿಗೆ ಹೋಗಿ ತೋರಿಸ್ತೇನೆ ಅಂದ್ರೆ ಹಣ್ಣಪ್ಪಂದ ಏನೇನ್ ಇಲ್ಲ ಐತೆ ಅಂತಂತಂದ್ರೆ ಹೋದ ಟೈಮ್ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ದೆ. ನನಗಷ್ಟು ಕಂಫರ್ಟೇಬಲ್ ಅನ್ಸಿದ್ದಿಲ್ಲ, ಅದಕ್ಕೆ ನಾ ಹಾಕಾಕ ಹಿಂದ ಮುಂದೆ ಮಾಡಿದೆ. ಈಗ ರಾತ್ರಿ ಬಂದ್ ಮಾಡ್ಬಿಡ್ತಾರ ನೋಡ್ರಿ, 6 ಗಂಟೆ ಮ್ಯಾಲ ಒಳಗ 6 ಗಂಟೆ ಒಳಗ ಬಂದ್ ಮಾಡ್ಬಿಟ್ರೆ ಲಾಕ್ರಿನ ಆ ಕಡೆ ಬಂದ್ ಮಾಡ್ಬಿಡ್ತಾರ, ಮುಗಿಯೈತಿ. ಕರಡಿ ಭಾಳ ಪ್ರಾಣಿಗಳು, ಕರಡಿ ಅಂತೂ ಜಗ್ಗಿ ಅದಾವ. ಕರಡಿ ಅದಾವ, ಹುಲಿ ಅದಾವ, ಅಂಡ್ ಹಾವು ನಾರ್ಮಲ್ ಬಿಡ್ರಿ ಅದು. ಅಂಡ್ ಮತ್ತ ಮೊನ್ನೆ ಏನಾದ್ರು ಸತ್ತಪ್ಪ ನಮ್ದು ಬ್ಲ್ಯಾಕ್ ಪ್ಯಾಂಥರ್, ಸಾರಿ ಬ್ಲ್ಯಾಕ್ ಪ್ಯಾಂಥರ್ ಅದಾವ. ರಾತ್ರಿ ಏನ್ರ ಬಂದ್ ರಾತ್ರಿ ಬಿಡುದಿಲ್ಲ ಆಲ್ಮೋಸ್ಟ್ ಅಲ್ಲ. ಇದೊಂದು ರೋಡ್ ಐತ್ರಿ ಹಿಂಗ ಸೇಮ್. ಮೊನ್ನೆ ನಾ ಕ್ಯಾಸಲ್ ಅಂದ್ರ ದೂದ್ ಸಾಗರ್ ಕಡೆ ಕ್ಯಾಸಲ್ ಅಂತ ಊರಿಗೆ ಹೋಗಿದ್ದೆ. ಆ ಊರ್ದಾಗೂ ಒಂದ್ ಐತಿ, ಸೇಮ್ ಐತಿ, ಸೇಮ್ ರೋಡ್. ಅಂದ್ರ ಇದ ರೋಡ್ ಅಲ್ಲ, ಇದ ಸೇಮ್ ಟೈಪ್ ಆಚೆ ಕಡೆ ಐತಿ. ಭಾರಿ ಐತ್ರಿ ರೋಡ್ ಅಂತ. ಘಾಟ್ ಒಳಗ ದೊಡ್ಡ ಗಾಡಿ ತೊಂಬರಕ್ ಹೋದ್ರಿ, ಈ ಸ್ಕೂಟಿ ಆದ್ರೂ ನಡಿತೈತಿ. ಯಾರ್ಯಾರ್ದು ಎಷ್ಟೆಷ್ಟು ಕೂತಿರ್ತೈತ್ಲ ಅಷ್ಟು ಚಲೋ. ಅಂದ್ರ ಅಷ್ಟ್ರೊಳಗೆ ಸೆಟಲ್ ಆಗಾಕ್ ಹೋಗ್ಬಾರ್ದ, ಒಂದ್ ಸ್ವಲ್ಪ ಜಾಸ್ತಿ ಟ್ರೈ ಮಾಡ್ಬೇಕ. ಅದಕ್ಕೆ ಹೇಳತ್ತೀನಿ, ನಾವ್ ಒಂದು ಬಿಗ್ ಅಪ್ಡೇಟ್ ಬರ್ತೈತಿ ನಮ್ದು ಚಾನಲ್ ಒಳಗ. ಬಿಗ್ ಅಂತಂದ್ರೆ ಸಣ್ಣದಾಗಿ ನೀವು ಅದ ಗಾಡಿ ನೋಡಿರ್ಬೋದು. ಸಾರಿ ನಾ ಬಾಯಿ ಬಿಟ್ಟೆ, ಗಾಡಿ ನೋಡಿರ್ಬೋದು. ಅದೇ ಯಾವ ಗಾಡಿ ಅಂತ ಹೇಳಲ್ಲ, ನೀವು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ. ನೋಡ್ರಿ ಇಲ್ಲಿಂದ ಇಲ್ಲಿ ಕೂತ್ ಆರಾಮ್ಸಿರಿ, ಇಲ್ಲಿ ಕೂತ್ ಚಿಲ್ ಮಾಡಿ ಇಲ್ಲಿ ಈ ಜಾಗದಾಗ ಫೋಟೋ ಅದು ಬಾರಿ ಇರ್ತೈತಿ. ಅಲ್ಲಿ ಇನ್ನ ಸೌಂಡ್ ಗೊತ್ತರಿಪ್ಪ. ಮುಂದೆ ಸಿಕ್ಕಿನಂತ ವ್ಯೂ ಎಂಜಾಯ್ ಮಾಡ್ರಿ ಅಂಡ್ ಬರ್ರಿ. ಅವಳೋ ಜೇನಾ ಮಾಮರ ನಗುವಾಗ ಹೂವ ಚಾಮರ ನಡೆಯೋ ನೀಲ ನಾಗರ ಗಿಣಿ ಮಾತೆ ಗೀತೆ ಇಂಚರ ಮನ ಮಂದಿರ ಮೂರ್ತಿಯೇವಳು ವರ ನೀಡುವ ದೇವತೆ. ಅಂತಂದ್ರೆ ಒಂದ್ 30 ಕಿಲೋಮೀಟರ್ ಐತಿ. ಹುಬ್ಳಿ ನಿಂತ್ರ ಬರಾಕತ್ರ ಆಕೈತಿ ಒಂದ್ 60 70 ಕಿಲೋಮೀಟರ್ ಆಗ್ಬೋದು. ಧಾರವಾಡ ನಿಂತ್ರ ಹುಬ್ಳಿ ಒಂದು 20 ಐತಿ. 50 ಆಕೈತಿ, ಮಿನಿಮಮ್ 50 ಆಕೈತಿ. 50ಕ್ಕಿಂತ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಹಳ್ಳಿ ಲೈಫ್ ಬಾಳ ಬೆಸ್ಟ್ ರೀಪಾ. ನಮ್ಗ್ ಸಿಟಿಯಾಗಿದ್ದು ಈಗ ನಮ್ ಬಿಸಿ ಶೆಡ್ಯೂಲ್ ನಾವ್ ಅದು ನೋಡಿದಿರದು ಯಾಕನ ಗುಡಿ ಶೆಡ್ಯೂಲ್ ಇದ ನೋಡ್ರಿ. ಗುಡಿ ಕಾಣ್ತಿರ್ಬೋದದ. ಗುಡಿ ಬಂದ್ ಆಗೈತೆ ಚಾಲು ಆಗೈತೆ ಗೊತ್ತಿಲ್ಲ ನಮಗೂ. ಟೈಮ್ ಆಗೈತಿ 4:29, 4:00. ಗುಡಿ 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 ಕಡೆನೆ ಏನೋ ಮಾಡತ್ತಾರ ಅವ್ರ. ಕೆಳಗಿನ ಮಣ್ಣು ತಗದ್ ತೆಗ್ಯಾತಾರ್ರಿ, ಕೆರಿ ಸ್ವಚ್ಛ ಮಾಡತ್ತಾರ. ಅನ್ನ ಬೀಳೆಲ್ಲ ಬಾಯಾಗ ಇಡ್ಸಿದ. ಬರ್ರಿ ನಿಮಗ ನಾರ್ಮಲ್ ಸೆಟಪ್ ಒಳಗ್ ಸಿಗ್ತೀನಿ. ಅವಾಗ ಬಂದಾಗ ಇಲ್ಲಿ ಇದ್ದಿದ್ದಿಲ್ಲ, ಗುಡಿ ಬಂದೈತ್ರಿ. ಬರ್ರಿ ಏನ್ರ ಗುಡಿ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಾರ ಗೊತ್ತಿ. ನಮ್ ಕಡೆ ಒಳಗಿನ ನಿಂತ್ರ ವಿಡಿಯೋಗಳು ಅದಾವ, ಹೊರಗಿನ ಬರ್ರಿ. ನಮಗ ವಾಯ್ಸ್ ಓವರ್ ಕೊಡೋದಾಯ್ತಂದ್ರೆ ಏನ್ ಮಾಡೋದಂತ ಎಲ್ಲ ಸ್ವಲ್ಪ ತನ ಕೂತ ಗುಡಿ ಸ್ಟಾರ್ಟ್ ಆದ್ಮೇಲೆ ತೋರಿಸ್ತೇನಂತ. ಗುಡಿ ಬಂದೈತ್ರಿ. ಈಗ ಇಲ್ಲೇ ಗುಡಿ ಒಳಗಿದ್ದೇವೆ ನಾವು. ಗುಡಿ ಆಲ್ಮೋಸ್ಟ್ ಆಲ್ ಈಗ ಬಂದಾಗೈತಿ, ನೋಡ್ಬೋದು ನೀವು. ಹಿಂಗೈತಿದೆ
ಗೊತ್ತಿಲ್ಲೆಲ್ಲ ತೊಟ್ಲ ಕಟ್ಟಿದ್ರು ಇಲ್ಲಿ ಕ್ಲಿಪ್. ಆ್ಯಂಡ್ ನಿಮ್ಗೆ ಇನ್ನೊಂದು ಐತಿ ನನ್ನ ಕಡೆ ಕ್ಲಿಪ್ ಅದು ಅದಾವೆ ನೋಡ್ರಿ, ದರ್ಶನ ಮಾಡ್ಕೊರಿ. ನನ್ನ ಕಡೆ ಕ್ಲಿಪ್ ಅದಾವೆ. ಆ್ಯಂಡ್ ಈ ಗುಡಿದ ಹನುಮಪ್ಪನ ಹಿಂದೆ ಅಂತಂದ್ರೆ ಹನುಮಪ್ಪನ ಬ್ಯಾಕ್ ಸೈಡ್ ನಾ ಇಲ್ಲಿ ಸೈಡ್ ಅದು ಹಾಕತ್ತಿರ್ತೀನಿ ನೋಡ್ರಿ, ಬೇಕಾದ್ರೆ ನಿಮ್ಮ ಫೋಟೋ ಐತಿ. ಸೈಡ್ ವಿಡಿಯೋನ ಹಾಕ್ತೀನಿ ನಮ್ಮ ನಾನು. ಆ್ಯಂಡ್ ಆ ಗುಡಿ ಹನುಮಪ್ಪನ ಹಿಂದೆ ಹಾವಿನ ಹತ್ತೈತಿ. ಆ್ಯಂಡ್ ಹನುಮಪ್ಪನ ಕಾಲು ತಳಗ ಶನಿ ದೇವ್ರು ಅದಾರ. ಆ್ಯಂಡ್ ಮತ್ತು ಅದು ಆಮೇಲೆ ಒಂದು ಸ್ಲಿಪ್ಪರ್ ಐತಿ ಹನುಮಪ್ಪಂದು. ನಾವು ಇಲ್ಲಿ ಧಾರಾವತಿ ಒಳಗೆ ತೋರಿಸಿದೆಲ್ಲ ಅದು ಸೇಮ್. ಅದರ ಅಲ್ಲಿ ರೇಟ್ ಏನು ಹೇಳಿದ್ದಿಲ್ಲ, ಇಲ್ಲಿ ರೇಟ್ ಹೇಳ್ಯಾರ. ಎಷ್ಟು ಅಂತಂದ್ರೆ 50,000 ರೂಪಾಯಿಗೆ ಒಂದು ಜೋಡಿ ಅಂತ್ರಿ. ಅದು ವರ್ಷ ಹನುಮ ಜಯಂತಿ ದಿನ ಚೇಂಜ್ ಮಾಡ್ತಾರೆ. ಆ್ಯಂಡ್ ಈ ಗುಡಿದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೈತಿ ಈಗ, ಅಂದ್ರೆ ಇಲ್ಲೆಲ್ಲ ಕಟ್ಟಾತಾರೆ. ಆ್ಯಂಡ್ ಈ ಗುಡಿದ ಹೇಳ್ಬೇಕಂತಂದ್ರೆ ಭಾಳ ಪವರ್ಫುಲ್ ದೇವ್ರಿದೆ ಹನುಮಪ್ಪ. ಆ್ಯಂಡ್ ನಿಮಗೆ ಮತ್ತು ಇಲ್ಲಿ ಕೆರೆ ಐತಿ, ವ್ಯೂ ಅಂತೂ ಮಸ್ತ್ ಐತಿ. ಇಲ್ಲಿ ನೋಡಕ್ಕೆ ಬಂದ್ರೆ ಎಕ್ಸಿ ವ್ಯೂ ಐತಿ. ಆ್ಯಂಡ್ ಹನುಮಪ್ಪಂದು ಇನ್ನು ಏನು ಹೇಳ್ಬೇಕಂತಂದ್ರೆ ಇಲ್ಲಿ ಅಮಾವಾಸ್ಯೆಗದು ಪ್ರಸಾದ ಇರ್ತೈತೆ ರೀ. ಅಮಾವಾಸ್ಯೆಗೆ ಆಮೇಲೆ ಹಬ್ಬ ಏನರ ಒಂದು ಇರ್ತೈತಲ್ಲ ಅವಾಗ ಪ್ರಸಾದ ಇರ್ತೈತಿ. ಮತ್ತು ನಿಮಗೆ ಏನರ ಗೊತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ನನಗೆ ಮತ್ತೆ ಏನರ ತಿಳಿದು ಬತ್ತಂತಂದ್ರೆ ನಿಮಗೆ ಹೇಳ್ತೇನಂತೆ. ಆ್ಯಂಡ್ ಕೆರೆ ಕಡೆ ಹೋಗೊಂಬಂದು ಬರ್ರಿ. ಯಾವ ಧಾರವಾಡ ಅವು ಒಂದು ಟೈಮ್ ಹಿಡಿಬೋದೇನು ರೀ? ತಕ್ಕೋರು ಅಲ್ಲಿ ಇಲ್ಲಿ ಹಿಡ್ದೇನು ತಕ್ಕೋ. ಈಗ ಒಬ್ಬರು ಅಜ್ಜಾರು ಬಂದಿದ್ದಾರೆ. ಅವ್ರು ಬಂದು ಅವ್ರ ಅಧ್ಯಕ್ಷರಂತ ಈ ಗುಡಿದ. ಅವ್ರು ಬಂದು ಅಂದ್ರೆ ಅದು ಸ್ಲಿಪ್ಪರ್ಸಲ್ಲೇ ಆಶೀರ್ವಾದ ಮಾಡಿ ಹೋದ್ರೆ. ಯಾವ ಊರಪ್ಪ ಅಂತ ಹೇಳಿದ್ರೆ ಧಾರವಾಡ ಅಂತಂದು. ಹಿಂಗೆ ಐತಿ, ಅನ್ನಪ್ರಸಾದ ಇರ್ತೈತಿ ಶನಿವಾರಕ್ಕೊಮ್ಮೆ. ಬಂದು ನೋಡಿರಿ, ನಾವು ಶನಿವಾರ ಅಂದ್ರೆ ಹೋದ ಹನುಮ ಜಯಂತಿಗೆ ಬಂದಿದ್ದೇವಲ್ಲ, ಅವಾಗ ಕಂಫರ್ಟಬಲ್ ಅನಿಸಿದಿಲ್ಲ ಅಂತೇಳಿ ಈಗ ಬಂದೇವ್ರಿ ಅಂತಂದೆ. ಅವಾಗ ನೋಡಿದೆಪ್ಪ ನಿನ್ನ ಅಂತಂತಂದ್ರೆ ಆಯ್ತು ರೀ ಅಜ್ಜಾರ ಅಂತಂದು ಮುಗಿಸಿದೆ. ಇಲ್ಲೇನು ಭಾಳ ಹೇಳಾಕಿಲ್ಲ, ಅಂದ್ರೆ ಗುಡಿದ ಪವರ್ಫುಲ್. ನೀವು ಇಲ್ಲಿ ಬಂದಾಗ ಗೊತ್ತಾಕೈತ್ರಿ ಇಲ್ಲಿ ಗುಡಿ ಹೆಂಗೈತಿ ಏನೈತಿ ಅಂತ ಅನ್ನೋದು. ಗುಡಿದ ಮತ್ತೇನಿಲ್ಲ. ಆ್ಯಂಡ್ ಇಲ್ಲಿ ತೆಗ್ಯಾತಾರೆ. ನಿಮಗೆ ವಿಡಿಯೋ ಸೆಟಪ್ ಒಳಗೆ ಸಿಗ್ತೀನಂತ ಬರ್ರಿ. ಈಗ ಕೆರೆ ಕಡೆ ಹೋಗ್ಬೇಕಂತಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೆಯತೈತೆ, ಅಂದ್ರೆ ಮಣ್ಣು ತೆಗ್ಯಾತಾರೆ. ಅಲ್ಲಿ ಹೋದ್ರೂ ಏನು ಭಾಳ ಸೌಂಡ್ ಕಿರಿ ಸೌಂಡೇ ಬರ್ತೈತೆ. ಬರೀ ಟ್ರ್ಯಾಕ್ಟರ್ದ JCB ಇದೆ. ಈಗ ಟೈಮ್ ಸ್ಪೆಂಡ್ ಮಾಡ್ಬೇಕಂತಂದ್ರೆ ನಿಮಗೆ ಆಗಲೇ ಒಂದು ಕೆರೆ ತೋರಿಸಿದೆಯಲ್ಲ, ಅಲ್ಲೇ ಹೋಗಿ ಸ್ಪೆಂಡ್ ಮಾಡೋಮಂತೆ. ನಿಮಗೆ ಅಲ್ಲೇ ಹೋಗಿ ಸಿಗ್ತೀನಿ ಅಂತ ಬರ್ರಿ. ಆಮೇಲೆ ಈ ಕೆರೆ ಒಳಗೆ ಮೊಸಳೆದ ಒಂದು ಡೇಂಜರ್ ಐತಂತ ಹಾಕ್ಯಾರ. ಇದು ಇಲ್ಲಿ ದಾಟೈತೆ, ಇಲ್ಲಿ ದಾಡ್ತೈತಿ. ಪೀಸ್ ಐತ್ರಿ ಇಲ್ಲಿ. ಆದ್ರೆ ಕುಂಡ್ರಾಕ ಈಗ ಏನು ಆಪ್ಷನ್ ಇಲ್ಲ ಅಲ್ಲಿ ಗುಡಿ ಒಳಗೆ. ಅಂದ್ರೆ ಆ ಕಡೆ ಕುಂಡ್ರಾಕ ಐತಿ, ಅವ್ರು ಕುಂತ ಹೋಗ್ರಿ ಏನು ಆಗುದಿಲ್ಲ ಅಂತಂದ್ರೆ. ಆದ್ರೆ ನಮಗೆ ಪೀಸ್ ಬೇಕು. ಹನುಮಪ್ಪ ಓಪನ್ ಇತ್ತಂದ್ರೆ ಗರ್ಭಗುಡಿಯಾಗ ಅಂದ್ರೆ ಗುಡಿ ಒಳಗ ಕುಂಡ್ರಬೋದಾಗಿತ್ತೆ. ಎಷ್ಟು ಸಣ್ಣ JCB ಐತಿ ನೋಡ್ರಿ. JCB ಇವರ ನೋಡ್ರಿ ಅಜ್ಜಾರೆ. ಬಂದು ಕೇಳೋದಂತೇಳಿ ನೋಡಿ, ಎಲ್ರ ಬರ್ಬೇಕೇನ್ರಿ ಅಂತಂದ್ರ ಬರ್ಬೇಕೇನ್ರಿ ಅಜ್ಜಾರ? ಇಲ್ಲ ಇಲ್ಲೇ ನಮ್ಮ ಮನೆ ಇದ್ದಾರೆ. ಹೌದ್ರಿ, ಬರ್ತೇವ್ರಿ ಅಜ್ಜಾರ. ಇವರ ಅಜ್ಜಾರ ಮತ್ತೆ ವಾಪಸ್ ಬಂದ ಆಶೀರ್ವಾದ ಕೊಟ್ಟ ಹನುಮಪ್ಪಂದ ಅವ್ರ ಪಾದರಕ್ಷೆಯಲ್ಲಿ ಆಶೀರ್ವಾದ ಕೊಟ್ಟೆ ಓಪನ್ ಆಗೋದು ದೌತಪ್ಪಿ ಅಂತಂದ್ರೆ ಪಾಪ ಚಲೋ ಇದ್ರ ಕೈಂಡ್ ಕುಂಡ್ರಬೋದ್ರಿ ಇಲ್ಲಿ. ಆದ್ರೆ ನನಗ ಅವ್ ಪೀಸ್ ಐತಿ, ಗುಡಿ ಒಳಗ್ ಹೋದ್ರ ಪೀಸ್ ಐತಿ. ಹೊರಗ್ ಗಾಡಿ ಕಡೆ ಬಂದ್ರೆ ಇದನ್ನೈತಿ. ಆಮೇಲೆ ಹೆಲ್ಮೆಟ್ ನಾವ್ ಹೊರಗೆ ಇಟ್ಟು ಹೋಗ್ಬೇಕ. ಒಳಗ್ ತಗೊಂಡೋದ್ರೆ ಏನ್ ಅನುಜನ್ ಬಿಡ್ರಿ, ಯಾರು ಹಂಗ ತಗೊಂಡ್ ಹೋಗ್ಬಾರ್ದಲ್ಲ ಹೆಲ್ಮೆಟ್ ಅದು ಗುಡಿ ಒಳಗದು. ಅದಕ್ಕೆ
ಬ್ಯಾಡ್ ಬಿಡಪ್ಪ ಆ ಕಡೆ ಎಲ್ಲ ಪುತ್ರ ಆಯ್ತ. ಬೇಜಾರಾದಾಗ ಹಿಂಗ ಒಂದ್ ರೌಂಡ್ ಬಂದ್ಬಿಟ್ರೆ ಬಾಳ ಚಲೋ ಬೆಸ್ಟ್. ನಾನು ಬೆಳಿಗ್ಗೆ ಅಂತ ಮನ್ಯಾಕ ಅದ್ ಮಾಡ ಇದ್ ಮಾಡ ಸ್ವಚ್ಛ ಮಾಡ ಅಂತಂದ್ರ ಈಗ ಬಸವ ಜಯಂತಿ ಗೊತ್ತಲ್ರಿ, ಲಿಂಗಾಯತರ ದೊಡ್ಡ ಹಬ್ಬ. ಬಸವ ಜಯಂತಿಗೆ ಸ್ವಚ್ಛ ಮಾಡ್ತಾರ್ರಿ ಮನಿ. ನಮ್ಮ ಮನ್ಯಾಗಂತೂ ಸ್ವಚ್ಛ ಮಾಡತಾರ ಆಲ್ಮೋಸ್ಟ್ ಆಲ್. ತಿಂಗಳ ಇರುದ. ನಾ ಈಗ 2 ದಿನ ಒಂದ್ ಸ್ವಲ್ಪ ಕೆಲ್ಸ ಸುಟಿ ತಗೊಂಡೀನಿ. ನೀನೆ ನೋಡ್ಬಿಟ್ಟಾರ ನಾ 2 ದಿನ ಸುಟಿ ಹಾಕಿದ್ ಗೊತ್ತಾಗ್ಬಿಟ್ಟೈತಿ. ನಾ ಆಗಳ ಅಂದಿಲ್ರಿ ಎಲ್ಲೆಲ್ಲಿ ಹೋಗಿ ಅಂತಂದ್ರ ಇದರ್ ರೋಡ್ ನೋಡ್ರಿ. ಇದರ್ ಸ್ಟ್ರೇಟ್ ಹೋಗಿದ್ದೆವು. ಸ್ಟ್ರೇಟ್ ಹೋಗಿ ಇದಕ್ ಹೋಗಿದ್ದೆವು ಏನಪ್ಪಾ ಅಂತಂದ್ರ ಅದ ತೆಳಗ್ ಸೀದಾ ಹೋದ್ರೆ ಕಲ್ಕೇರಿ ಬೇಕಂತ. ಕಲ್ಕೇರಿ ವ್ಯೂ ಪಾಯಿಂಟ್ ಅದನ್ನೂ ಒಂದ್ ಟೈಮ್ ವಿಡಿಯೋ ಮಾಡು ಮತ್ತೆ. ಅದು ಭಾರಿ ಐತ್ರಿ ಪ್ಲೇಸ್, ಮಸ್ತ್ ಪ್ಲೇಸ್ ಅದು. ಆಗೈತಲ್ರಿ ಇಲ್ಲಿ ಟ್ರಾಫಿಕ್ ಆಗೈತಿ. ಕ್ಲಿಯರ್ ಆಯ್ತಾ? ಈಗ ಬಸ್ ಅಲ್ಲ ನೋಡ್ರಿ, ಒಂದು ಬಸ್ ಅಲ್ಲ ಅಂದೆ ಅಷ್ಟು ಟ್ರಾಫಿಕ್. ಇಲ್ಲೆಲ್ರು ಒಂದು ನೀರಿನ ಬಾಟ್ಲಿ ತಗೊಂಬಂತೆ ಕುಡಿಯಾಕ. ಶಕ್ತಿ ಬಾಕೆಟ್ ಹೊಡ್ಯಾಕೈತಿ. ಬಿಸಿಲು ಅಂತೂ ಬಾಕೆಟ್ ಐತ ಬಿಸಿಲು. ನೀರಿನ ಬಾಟ್ಲು ಇಲ್ಲೆಲ್ರ ತಗೊಂಬಂತೆ. ಅಂಗಡಿ ಇಲ್ಲ ಇಲ್ಲ ಶಟ್. ಬರೀ ಮುಂದೆ ನೋಡಿ ಗಾಡಿ ಹಚ್ಚಿ ಇಲ್ಲಿ ಬಂದೆವ. ಏನೈತಿ ಹೇಳ್ರಿ ಪ್ಲೇಸ್ ಇದೆ, ಯಾರು ಇಲ್ಲ, ಫುಲ್ ಸೈಲೆಂಟ್ ಐತಿಲ್ಲಿ. ಪಕ್ಷಿ ಏನ್ರಿ ಅದ, ನಾ ಏನು ಮಾಡಬಿಟ್ಟೆ ನಂದು ಬೇರೆದು ಅಷ್ಟೇ. ಎಲ್ರ ಹೋಗೋರು ಬರೋರು ಅಷ್ಟು ನೋಡುತ್ತಾರೆ ಆರಾಮ್ಸರಿ. ಇಲ್ಲಿ ಕೂತಂದ್ರೆ ಒಂದು 15-20 ನಿಮಿಷ ಪೀಸ್ ಐತ್ರಿ ಪ್ಲೇಸ್ ಇದೆ. ಅದು ಭಾಳತನೂ ಇಲ್ಲಿ ನಿಂದಿರ್ಬಾರ್ದ್ರಿಪ್ಪ. ಯಾಕಂದ್ರೆ ಇಂಥ ನೀರೊಳಗೆ ಮೊಸರು ಇರ್ತಾವ ಒಂದೊಂದು ಟೈಮ್. ಒಳಗೆ ಬರ್ದಿಲ್ರಿ ಒಬ್ಬೊಬ್ಬರು ಅದು ಅಂತೇಳಿ ಕ್ಯಾಚ್ ಮೀ ಅಂತಂತೇಳಿ ಹಾಕಿತ್ತಂದ್ರೆ ಬೇಲಿ ಗಿಲಿ ಕಟ್ಟಾರಲ್ಲಿ ಅಡ್ಡಾರ ಗಾಡಿ ತಾಳಗೆ ಇಳಿಸ್ಬಾರ್ದು ಅಂತಂದು ಹುಚ್ಚ ಮಂದಿ. ಒಂದು 60 ತಾಸು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗು ಮಂದ್ ಬರ್ರಿ. ತಲ್ಲದು ಬಂದಾಗ ಹಿಂಗೆ ಮಾಡಬಾರ್ದ್ರಿ. ದೇವ್ರ ಫೋಟೋ ಇಟ್ಟು ಹೋದೆ, ಆಮೇಲೆ ಕಸ ಮಾಡಿದ್ದೆ. ಪ್ಲೇಸ್ ಚಲೋ ಐತ್ರಿ ಇದು ಕರೆ ಅಂದ್ರೆ. ಈಗ ರಾಡಿ ಆಗ್ಬಿಟ್ಟೈತೆ ನೋಡ್ರಿ. ಇಲ್ಲಿ ಒಂದು ಗಿಡ ಬಿದ್ದೈತಿ, ಅಲ್ಲಿ ಏನೋ ಐತ್ರಿ, ಒಟ್ಟು ಏನೋ ಮೂಮೆಂಟ್ ಆಗತೈತೆ ಅಲ್ಲಿ. ನಿಮಗೆ ತೋರಿಸ್ತೇನಂತೆ. ಇದು ಈ ಟಂಗಿ ನಡುನ ಹಿಂಗೇನೋ ಉಪ್ರ ಎದ್ದಾರಗತ್ಲೆ ಐತಲ್ರಿ, ಅದಾಗಳೇನು ಮೂಮೆಂಟ್ ಐತೆ. ಈಗೂ ಒಂದು ಟೈಮ್ ಮೂಮೆಂಟ್ ಐತೆ. ಏನೈತೆನೋ ಅಳತನ ನಿಂದ್ರೋದು ಬೇಡ ಇಲ್ಲೇ ಒಂದು 10-15 ನಿಮಿಷ. ಒಂದು ಯಾವ್ದಾರು ಸಾಂಗ್ ಕೇಳ್ಕೂತ ಗಪ್ಪ ಕೂತ ಎದ್ದು ಬಿಡು ಮಂತ್ರಿ ಇಲ್ಲಿ. ಬರ್ರಿ ನಿಮ್ಗೆ ಹೋಗ್ತಾ ಸಿಗ್ತೀನಂತ. ಈಗ ಇಲ್ಲಿಂದ ಹೊಂಟೇವೆ. ಈಗ ಒಂದು 10-15 ನಿಮಿಷ ಕೂತೇರಿ. ಒಂದು ಸ್ವಲ್ಪ ಫೀಲ್ ಚಲೋ ಅನ್ಸಾಕತ್ತೆ. ಒಮ್ಮೆಕ್ಲೆ ಮನಿ ನೆನಪಾಗ್ಬಿಡುತ್ತೆ. ಅದಕ್ಕೆ ಚಲೋ ಅಂತೇಳಿ ಎಷ್ಟಾದ್ರೂ ನಮ್ಮ ಮನಿ ನಮಗ ಚಲೋ ಅಲ್ಲ. ಆದ್ರೆ ಇದು ಒಂದ್ ಸ್ವಲ್ಪ ಡೇಂಜರ್ ಐತ್ರಿ ಇದು. ಯಾಕಂದ್ರೆ ನಾನು ನಿಮಗೆ ಆಗಲೇ ತೋರ್ಸಿದಂಗ ಏನೋ ಒಂದು ಮೂಮೆಂಟ್ ಆಗಕ್ಕೆ ಬಿದ್ದೈತೆ. ಅದ ಏನ್ ಗಾಳಿಗೆ ಮೂಮೆಂಟ್ ಆಗತೈತಿ ಎದಕ್ ಆಗತೈತಿ ಅಂತ ಗೊತ್ತಿಲ್ಲ. ಇಂಥ ಪ್ಲೇಸಿಗೆ ಅದು ಬಂದಾಗ ಅದೇಂದ್ರ ಬರಾಕ್ ಹೋಗ್ಬಾರ್ದ. ನಂಗೆ ಬೇಜಾರಾಗತೈತಿ ಮನ್ಯಾಗ ಕೂತ್ ಅಂತಂದೆ. ಸಡನ್ಲಿ ಮನ್ಕೊಪ್ ಹನುಮಪ್ಪ ಹೋದ್ರ ಆಯ್ತು ಬಾಪ ಅಂತಂತಂದು ಬಂದೇನ. ಅದಕ್ಕೆ ಒಬ್ಬೊಬ್ರು ಹೋಗ್ಬಾರ್ದು, ಇಬ್ರಿದ್ರ ಮಜಾ ಬರ್ತೈತಿ. ಆದ್ರೆ ಚಟಾಕೋದು ಮಾಡೋರು ಇರಬಾರ್ದು. ಏನೊಬ್ರ ಬರೋಬ್ಬರ ನಾವ್ ಅಷ್ಟ ಬಂದ್ರೆ ಬರೋಬ್ಬರ್ರಿ. ಈಗ ಒಂದ್ ದಿನ ಏನ್ ಬೇಕಂತೇನ್ರಿ ಪ್ಲಾನ್. ಅದ್ರ ನಂಗೆ ಆಗ್ತೈತೆ ಇಲ್ಲ ಗೊತ್ತಿಲ್ಲ. ಅದೇ ಬೇರೆದವ್ರು ಮಾಡಾಕ್ ಟ್ರೈ ಮಾಡ್ತಿದ್ರೆ ಮಾಡ್ರಿ. ಒಂದಿನ ಪರ್ಮಿಷನ್ ತಗೋಬೇಕು ಮೊದಲ. ಗೌರ್ಮೆಂಟ್ ನಿಂದ ಒಂದು ಅರಣ್ಯ ಇಲಾಖೆ ನಿಂತರ ಪರ್ಮಿಷನ್ ತಗೋಬೇಕು. ನಾವು ಕಾಡೊಳಗ ಟೆಂಟ್ ಹಾಕ್ತೇವೆ ಒಂದಿನ ಅಂತಂದ. ಅವ್ರ ಬೆಂಕಿ ಹಚ್ಚಾಕ್ ಕೊಡುದಿಲ್ಲ ಕಾಣಿಸ್ತೈತಿ. ಯಾಕಂದ್ರೆ ಒಣಗಿರ್ತಾವಲ್ರಿ ಬಾಳ. ಆಲ್ಮೋಸ್ಟ್ ಅವ್ರ ಕಟ್ಗಿ ಈಗ ಬೇಸಿಗೆಗಾಲ ಒಣಗಿರ್ತಾವ ಕಟ್ಗಿ. ಏನ್ರ ಹತ್ಕೊಂಡ್ ಹೋಯ್ತಂತಂದ್ರ ಏನ್ ಮಾಡುದು.
ಅಷ್ಟೇ ಒಂದಿನ ಇಡನ್ 24x7 ಇನ್ನ ಕಾರ್ಡ್ ಮಾಡ್ಬೇಕ್ರಿ. ಏನ್ ಮಸ್ತ್ ಚಿತ್ರ ಬರ್ತೈತೆ ಹೇಳ್ರಿ ರಾತ್ರಿ. ಆದ್ರೆ ಇದು ಈ ಕಾರ್ಡ್ ಡೇಂಜರ್ ರೀ. ಮತ್ತೆ ಆ ಕಡೆ ಊರ್ ಸಮೀಪ ಮಾಡ್ಬೇಕ, ಅಂದ್ರೆ ಅಲ್ಲಿ ಪ್ರಾಣಿಗಳು ಅದು ಅಷ್ಟು ಬರೋ ಹೆದರ್ತಾವೆ, ಅಷ್ಟು ಬರುದಿಲ್ಲ, ಬಂದಿರ್ತಾರಂತ ಬರುದಿಲ್ಲ. ನೋಡುವಂತ ಫ್ಯೂಚರ್ ಒಳಗ ಏನ್ರ ನಿಮ್ ಸಪೋರ್ಟ್ ಅಂಡ್ ನಿಮ್ದು ಇದನ್ ಸಿಕ್ತಂತಂದ್ರೆ ಅದನ್ನು ಮಾಡುಮಂತೆ. ಅಂಡ್ ಈಗ ಎತ್ತಿ ಟೈಮ್ ಇದು ಇರಿ ಸಿಗುಮ ಮುಂದೊಂದು ವಿಡಿಯೋದೊಳಗ. ಅಂಡ್ ಇನ್ನೊಂದ್ ಏನಂತಂದ್ರೆ ಈ ಸೈಡ್ ಅಂದ್ರೆ ಈಗ ಒಳಗ್ ಹೋಗ್ತಿರಲ್ಲ, ಒಂದ್ ಸ್ವಲ್ಪ ನೆಟ್ವರ್ಕ್ ಕಡಿಮೆ ಸಿಗುದ್ ನಿಮಗ್ ಅಲ್ಲೆಲ್ಲಾ ನೆಟ್ವರ್ಕ್ ಕಡಿಮೆ ಸಿಗುದು. ಆಮೇಲೆ ಕಡಿಮೆ ಒಂದೊಂದ್ ಕಡೆ ಸಿಗ್ತೈತಿ, ಅಂದ್ರೆ ಊರ್ ಬರ್ತೈತ್ನ ಅಲ್ಲಿ ಅಷ್ಟೇ ಸಿಗ್ತೈತಿ. ಮತ್ತ ನೀವ್ ಈಗ ಕಾಡೋಗಿರ್ತಿರಲ್ಲ ಅಲ್ಲಿ ಸಿಗುದಿಲ್ಲ. ಈ ಕಡೆ ಫುಲ್ ಐತಿ ಈಗ ನೆಟ್ವರ್ಕ್. ಈಗ ಆ ಕಡೆ ಹೋಗ್ತಿರಲ್ಲ ನಿಮ್ಗೆ ಒಂದ್ ಸ್ವಲ್ಪ ಕಡಿಮೆ ಇರೋದು ನೆಟ್ವರ್ಕ್ ಅಲ್ಲಿ, ಘಾಟ್ ಸೆಕ್ಷನ್ ಕಡಿಮೆ ಇರ್ಬೇಕು. ಅಂಡ್ ಈಗ ದಾಂಡೇಲಿದ ಟೂರಿಸಂ ಸ್ಟಾರ್ಟ್ ಆಗ್ಬಿಡ್ತದೆ. ಮಳೆಗಾಲ ಸ್ಟಾರ್ಟ್ ಆಗೈತ್ರಿ, ಒಂದ್ ತಿಂಗ್ಳಿಗೆ ಆಗ್ತಿರ್ಬೋದು ಇನ್ನ ಸ್ಟಾರ್ಟ್ ಟೂರಿಸಂ. ಅಂದ್ರ ಅಲ್ಲಿ ರಿವರ್ ಆಕ್ಟಿವಿಟೀಸ್, ಕಾಳಿ ನದಿ ಒಳಗ ರಿವರ್ ಆಕ್ಟಿವಿಟೀಸ್ ಅಂಡ್ ಇದನ್ನ ಸ್ಟೇ ಎಲ್ಲ. ಇನ್ನ ಇದು ರೋಡ್ ರಶ್ ಆಕೈತಿ, ಪೊಲೀಸರೆಲ್ಲ ಅಲರ್ಟ್ ಆಗ್ಬಿಡ್ತಾರ. ಇಂಥವು ಏನ್ ಬಾಳ ಆಕ್ಸಿಡೆಂಟ್ ಇಲ್ಲ ಆಗಿದ್ನ ಬಾಳ ಕೇಳ್ರಿ. ಅದು ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್. ಸಿಗುಮ್ಮ ಮತ್ತ ಮುಂದೊಂದು ವಿಡಿಯೋದೊಳಗ ನಿಮ್ದು ಸಪೋರ್ಟ್ ನನಗ ಬಾಳ ಬೇಕ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ. ಮತ್ತೊಂದು ಕ್ರೇಜಿ ವಿಡಿಯೋದೊಳಗ ಅಲ್ಲಿವರೆಗೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಅಂಡ್ ಚಲೋ ಈಟ್ ವೆಲ್, ಸ್ಲೀಪ್ ವೆಲ್ ಅಂಡ್ ಟಾಕ್ ವೆಲ್ ಅಂತ ಮತ್ತೆ ಕ್ರೇಜಿ ವಿಡಿಯೋ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.